ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ವಿಕಸಿತ್ ಭಾರತ್ ಅಂತ ನಾವು ಸ್ಲೋಗನ್ ಕೊಡ್ಬೋದು, ಬೇರೆ ಬೇರೆ ಸ್ಲೋಗನ್ಸ್ ಕೊಡ್ಬೋದು. ಆದರೆ ವಾಸ್ತವ ಸ್ಥಿತಿ ಜನರದು 100 ಕೋಟಿ ಜನರು ಈ ದೇಶದಲ್ಲಿ ಎಕ್ಸ್ಟ್ರಾ ಆದಾಯ ಇಲ್ಲ, ಅವ್ರಿಗೆ ಕೊಂಡ್ಕೊಳ್ಳೋಕ್ಕೆ ಏನು ಆಗೋದಿಲ್ಲ ಅಂತ ಹೇಳಿದ್ರೆ ಅಧ್ಯಕ್ಷರೇ, ಆರ್ಥಿಕ ಪರಿಸ್ಥಿತಿ ಏನಿದೆ ಅಂತ. ಎಕನಾಮಿಕ್ ಸರ್ವೆ 2024-25 ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಆವರೇಜ್ ರಿಯಲ್ ಮಂತ್ಲಿ ವೇಜಸ್ ಆಫ್ 2023-24 ವೇರ್ ಲೋವರ್ ದೆನ್ ದಿ ವೇಜಸ್ ಇನ್ 2017-18. ಅಂದ್ರೆ 2017-18ಗಿಂತ ರಿಯಲ್ ವೇಜಸ್ ಕಡಿಮೆ ಇದೆ. ಜೆಂಟ್ಸ್ ಅಲ್ಲಿ ಕಡಿಮೆ ಆಗಿದೆ, ಲೇಡೀಸ್ ಅಲ್ಲೂ ಕಡಿಮೆ ಆಗಿದೆ. ನಾನು ಎಲ್ಲ ಓದಕ್ಕೆ ಹೋಗ್ತಾ ಇಲ್ಲ ಅಧ್ಯಕ್ಷರೇ. ಇವತ್ತು ಯಾವ ಪರಿಸ್ಥಿತಿಯಲ್ಲಿ ದೇಶದ GDP ಇದೆ ಅಧ್ಯಕ್ಷರೇ, 140 ಕೋಟಿ ಜನಸಂಖ್ಯೆಗೆ 4 ಟ್ರಿಲಿಯನ್ ಎಕಾನಮಿ ಇರ್ತಕ್ಕಂಥದ್ದು. ನೀವು GDP ಆ ಥರ ಕ್ಯಾಲ್ಕುಲೇಟ್ ಮಾಡಿದ್ರೆ $2,800 ಬರುತ್ತೆ ಅಧ್ಯಕ್ಷರೇ. ಬಹಳ ಖುಷಿ ಆಗ್ಬೋದು. ಆದರೆ ಇಬ್ರು ಅದಾನಿಯವ್ರಿಗೆ ಅಂಬಾನಿಯವ್ರಿಗೆ ನೀವು ತೆಗೆದಾಕಿದ್ರೆ $2,700 ಬರುತ್ತೆ GDP. ಇನ್ನೂ 1% ಜನ ಟಾಪ್ ವೆಲ್ತಿ ಪೀಪಲ್ ಅವ್ರಿಗೆ ತೆಗೆದಾದ್ರೆ ನೀವು ಇರ್ತಕ್ಕಂಥದ್ದು $1,730 GDP. ಇನ್ನೂ 5% ಕ್ರೀಮ್ ಆಫ್ ದಿ ಸೊಸೈಟಿ ಯಾರು ಹಣವಂತರಿದ್ದಾರೆ ಅವ್ರಿಗೆ ತೆಗೆದ್ರೆ 95% ಪಾಪ್ಯುಲೇಷನ್ಗೆ GDP ಇರೋದು $1,130. ಅಂದ್ರೆ ಸಬ್ ಸಹಾರನ್ ಕಂಟ್ರೀಸ್ ಆಫ್ರಿಕನ್ ಕಂಟ್ರೀಸ್ GDPಗೆ ನಮ್ಮ 95% ಪಾಪ್ಯುಲೇಷನ್ GDPಗೆ ವ್ಯತ್ಯಾಸನ ಇಲ್ಲ ಅಧ್ಯಕ್ಷರೇ. ಸೊ ಈ ಸಂದರ್ಭದಲ್ಲಿ ಗ್ಯಾರಂಟಿ ಸ್ಕೀಮ್ಸ್ ನಾವು ಕೊಡದೇ ಇದ್ರೆ ಅಧ್ಯಕ್ಷರೇ, ಈ ಬಡ ಜನರ ಪರಿಸ್ಥಿತಿ ಏನು, ಸಾಮಾನ್ಯ ಜನರ ಪರಿಸ್ಥಿತಿ ಏನು? ನೀವು ನಾಗೇಶ್ ಕುಮಾರ್ ಅಂತ ಮೆಂಬರ್ ಎಕ್ಸ್ಟರ್ನಲ್ ಇನ್ RBI, he quotes, if you put 1,000 crores in the hands of the rich and 1,000 crores in the hands of the poor, the money in the hands of the poor will have higher multiplier impact on consumption ಅಂತ ಹೇಳ್ತಾರೆ ಅಧ್ಯಕ್ಷರೇ. ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ, ಗ್ಯಾರಂಟಿ ಸ್ಕೀಮ್ಸ್ ಅನ್ನು ಟೀಕೆ ಮಾಡೋದು, ಸಮರ್ಥನೆ ಮಾಡ್ತಕ್ಕಂಥದ್ದು ಎಲ್ಲ ಸರಿ, ಬಟ್ ಜಸ್ಟಿಫಿಕೇಶನ್ ಬೇಕಲ್ಲ. ಇವತ್ತಿನ ದೇಶದ ಆರ್ಥಿಕ ಪರಿಸ್ಥಿತಿ ಯಾವ ಪರಿಸ್ಥಿತಿ ನಾವು ತಲುಪಿದೀವಿ ಅಂದ್ರೆ, ಈ ಗ್ಯಾರಂಟಿ ಸ್ಕೀಮ್ ಕೊಡದೇ ಇದ್ರೆ ಈ ರಾಜ್ಯದ ಸಾಮಾನ್ಯ ಜನರು ಬದುಕುವುದಕ್ಕೆ ಸಾಧ್ಯವಾಗಲ್ಲ ಅಧ್ಯಕ್ಷರೇ. ಅದ್ರ ಜೊತೆಗೆ ಅಧ್ಯಕ್ಷರೇ, ನಾನು ಇಷ್ಟೇ ಹೇಳ್ತೀನಿ, ಅವತ್ತು 7ನೇ ತಾರೀಕು